ಓಂ ಶಾಂತಿ. ಕರ್ಮದ ರಹಸ್ಯ. ಆತ್ಮಗಳು ಮೂಲತಃ ಪರಂಧಾಮದಲ್ಲಿ ಅತ್ಯುನ್ನತ ಶಾಂತ ಸ್ಥಿತಿಯಲ್ಲಿ ಇರುತ್ತವೆ. ಶಾಂತಿಧಾಮ ಅದಕ್ಕೋಸ್ಕರ ಕರೆಯುತ್ತಾರೆ. ಅಲ್ಲಿ ಪವಿತ್ರತೆ, ಶಾಂತಿಯೂ ಇರುವುದು. ಆತ್ಮಗಳು ಸಹ ಅಲ್ಲಿ ಶಾಂತ, ಪವಿತ್ರ ಆಗಿರುತ್ತವೆ. ಯಾವಾಗ ಆತ್ಮಗಳು ಸಾಕಾರ ಪ್ರಪಂಚಕ್ಕೆ ಬಂದು ಜನ್ಮ ಪಡೆದು ಶರೀರದ ಮೂಲಕ ಕರ್ಮ ಮಾಡುವುದು, ಆತ್ಮಗಳ ಪವಿತ್ರತೆ ಗುಣಗಳು ಅವರು ಮಾಡುವ ಕರ್ಮಗಳಿಂದ ಅದು ಹೊರಬರುತ್ತದೆ. ನಾವು ಮಾಡಿದ ಕರ್ಮ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣಗೊಳಿಸುವುದು. ಅದಕ್ಕೋಸ್ಕರ ಕರ್ಮಗಳಲ್ಲಿ ಸುಧಾರಣೆ ಪಡೆಯಲು ರಾಜಯೋಗ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡುವ ಅಭ್ಯಾಸಿಗಳಾಗಬೇಕು. ಆವಾಗ ಕರ್ಮಗಳು ಸುಧಾರಣೆ ಹೊಂದಲು ಸಾಧ್ಯ. ಜನ್ಮ ಜನ್ಮಾಂತರದ ಕರ್ಮಗಳ ಬಂಧನಗಳು ನಮ್ಮನ್ನು ಕರ್ಮ ಭೋಗಿಸಲು ಹೊರತು ಕರ್ಮ ಬಂಧನ ಬಿಡಿಸಲು ಅಷ್ಟು ಸರಳ ಮಾರ್ಗವೂ ಇಲ್ಲ. ಪರಮಾತ್ಮನ ನೆನಪು ಮಾಡುವುದರಿಂದಲೇ ಕರ್ಮ ಬಂಧನ ಅಳಿಯಲು ಸುಲಭ ಸಾಧ್ಯವಾಗುವುದು. ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮ ಪಾಪ ಭಸ್ಮ ಆಗಲು ಯೋಗದ ದಾರಿ ಸುಲಭ. ಯೋಗ ಪರಮಾತ್ಮನ ನೆನಪು ಕರ್ಮದ ಪ್ರಭಾವ ಬೀರದೆ ಇರಲು ಸುಲಭ ಸಾಧ್ಯವಾಗಿದೆ. ಅದಕ್ಕೋಸ್ಕರ ಕರ್ಮವನ್ನು ಹಗುರವಾಗಿ ತೆಗೆದುಕೊಳ್ಳದೆ ಕರ್ಮದ ಪರಾಕಾಷ್ಠದ ಬಗ್ಗೆ ವಿಚಾರ ಮಾಡಿ ಕರ್ಮ ಮಾಡಿದರೆ ಆವಾಗ ಎಲ್ಲ ಕರ್ಮ ಬಂಧನಗಳಿಂದ ರಕ್ಷಿಸಿಕೊಳ್ಳಬಹುದು. ಮಾತು, ಕರ್ಮ, ವಿಚಾರ ಈ ಮೂರು ನಮ್ಮ ಕರ್ಮ ರೂಪಿಸುವುದು. ಸಂಕಲ್ಪ ಅಥವಾ ವಿಚಾರ ಮತ್ತು ಮಾತು ಅಥವಾ ವಾರ್ತಾಲಾಪ ನಂತರ ಕರ್ಮ ಒಂದಕ್ಕೊಂದು ಸಂಬಂಧವಿದೆ. ಶ್ರೇಷ್ಠ ಕರ್ಮವಾಗಲು ಇವುಗಳ ಅರಿವು ಬೇಕು. ಮೊದಲು ಯಾವುದೇ ಕೆಲಸ ಮಾಡುವ ಮುಂಚೆ ವಿಚಾರ ಮಾಡುತ್ತೇವೆ. ಸಂಕಲ್ಪ ನಡೆಯುವುದು, ಮಾಡಬೇಕು, ಹೇಗೆ ಮಾಡುವುದು ಅಥವಾ ಬಿಡುವುದು ಎಂದು. ನಂತರ ಅದನ್ನು ಶಬ್ದದಲ್ಲಿ ವ್ಯಕ್ತಪಡಿಸುತ್ತೇವೆ, ಅಂದರೆ ಅದು ಮಾತಾಗಿದೆ, ಮಾತನಾಡುತ್ತೇವೆ. ನಂತರ ಅದನ್ನು ಮಾಡುವುದು ಅಂದರೆ ಕರ್ಮದಲ್ಲಿ ತರುವುದು. ಆ ಕೆಲಸ ಮಾಡಿ ಬಿಡುತ್ತೇವೆ, ಅದು ಕರ್ಮ. ವಿಕರ್ಮಗಳ ಪ್ರಭಾವದಿಂದ ಮಾನವರಲ್ಲಿ ಆತ್ಮಬಲ ಕ್ಷೀಣಿಸುವುದು, ಮನಸ್ಸು ದುರ್ಬಲ ಆಗಿ ಭಯವು ಆವರಿಸುವುದು. ಶ್ರೇಷ್ಠ ಕರ್ಮವು ಮಾನವರನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ಹಾಗೂ ಅನ್ಯರ ಆಶೀರ್ವಾದಕ್ಕೆ ಪಾತ್ರಧಾರಿಗಳಾಗುವರು. ಅನ್ಯರು ಅನುಕರಣೆ ಮಾಡಿ ಕರ್ಮಫಲವನ್ನು ಪಡೆಯುವರು. ದುಷ್ಕರ್ಮಗಳ ಅದನ್ನು ಅನುಕರಣೆ ಮಾಡುವವರು ಕೆಟ್ಟ ಪರಿಣಾಮ ಪಡೆಯಬೇಕಾಗುತ್ತದೆ. ಶ್ರೇಷ್ಠ ಕರ್ಮದ ಮಾರ್ಗದರ್ಶನ ಆಧ್ಯಾತ್ಮಿಕ ಜ್ಞಾನದಿಂದ ಸಾಧ್ಯ. ಅದಕ್ಕೋಸ್ಕರ ಪುರುಷಾರ್ಥ ಅತ್ಯಗತ್ಯ ಆಗಿದೆ. ಆತ್ಮನ ಪವಿತ್ರ ಮಾಡಲು ಯೋಗ ಅಥವಾ ಪುರುಷಾರ್ಥ ಮಾಡಬೇಕಾಗುತ್ತದೆ. ಇದು ಸ್ವಯಂ ಉದ್ಧಾರಕ್ಕಾಗಿ ಮಾಡುವುದು ಕರ್ಮವೇ ಆಗಿದೆ. ಯಾವುದೇ ಲಕ್ಷ್ಯವನ್ನು, ಗುರಿಯನ್ನು ಸಾಧಿಸಲು ಮನಸ್ಸು ಸದೃಢವಾಗಿರಬೇಕು. ಅಂದರೆ ಅಚಲ ಮನಸ್ಸಿನವರಾಗಬೇಕು. ಸ್ಥಿತಿಯು ಆವಾಗ ಅಚಲ ಆಗುವುದು, ನಿಶ್ಚಿತ ಸ್ಥಿತಿ ಉಂಟಾಗುತ್ತದೆ. ಆವಾಗ ಪುರುಷಾರ್ಥ, ಯೋಗ, ತಪಸ್ಸು ಅಚಲ ನಿಶ್ಚಿತ ಪ್ರಮಾಣದಲ್ಲಿ ನಿರ್ವಹಿಸಲು ಸಾಧ್ಯವಾಗುವುದು. ರಾಜಯೋಗ ಅಭ್ಯಾಸದಿಂದ ಈಶ್ವರ್ಯ ಜ್ಞಾನ, ದೈವಿ ಗುಣಗಳ ಧಾರಣೆ ಮಾಡುವುದು ಹಾಗೂ ಈಶ್ವರನ ಸೇವೆ, ಆತ್ಮ ಉನ್ನತಿಗಾಗಿ ಮಾಡುವುದು ಶ್ರೇಷ್ಠ ಕರ್ಮ ಆಗಿದೆ. ಭಕ್ತಿ ಮತ್ತು ಜ್ಞಾನ ಎರಡರಲ್ಲೂ ಎಲ್ಲದಕ್ಕಿಂತ ಶ್ರೇಷ್ಠ ಕರ್ಮ ಆಗಿದೆ ದಾನ ಮಾಡುವುದು. ಭಕ್ತಿಯಲ್ಲಿ ಈಶ್ವರಾರ್ಥವಾಗಿ ದಾನ ಮಾಡುತ್ತಾರೆ. ಏತಕ್ಕಾಗಿ? ಯಾವುದಾದರೊಂದು ಕಾಮನೆಯು ಅವಶ್ಯಕವಾಗಿ ಇರುತ್ತದೆ. ಎಂತಹ ಕರ್ಮ ಮಾಡುತ್ತೇವೆಯೋ ಅಂತಹ ಫಲವನ್ನು ಇನ್ನೊಂದು ಜನ್ಮದಲ್ಲಿ ಪಡೆಯುತ್ತೇವೆ. ಈ ಜನ್ಮದಲ್ಲಿ ಏನು ಮಾಡುತ್ತೇವೆಯೋ ಅದರ ಫಲವನ್ನು ಇನ್ನೊಂದು ಜನ್ಮದಲ್ಲಿ ಪಡೆಯುತ್ತೇವೆ ಎಂದು ತಿಳಿಯುತ್ತಾರೆ. ಜನ್ಮ ಜನ್ಮಾಂತರ ಪಡೆಯುವುದಿಲ್ಲ, ಒಂದು ಜನ್ಮಕ್ಕಾಗಿ ಫಲ ಸಿಗುತ್ತದೆ. ಎಲ್ಲಕ್ಕಿಂತ ಒಳ್ಳೆಯ ಕರ್ಮವು ದಾನವಾಗಿದೆ. ದಾನಿಗಳಿಗೆ ಪುಣ್ಯಾತ್ಮರೆಂದು ಕರೆಯಲಾಗುತ್ತದೆ. ಭಾರತಕ್ಕೆ ಮಹಾದಾನಿ ಎಂದು ಹೇಳಲಾಗುತ್ತದೆ. ಭಾರತದಲ್ಲಿ ಎಷ್ಟು ದಾನವಾಗುವುದೋ ಅಷ್ಟು ಮತ್ಯಾವುದು ಖಂಡದಲ್ಲಿ ಇಲ್ಲ. ಪರಮಾತ್ಮ ಬಂದು ನಾವು ಮಕ್ಕಳು ಅಂದರೆ ಮನುಷ್ಯಾತ್ಮರಿಗೆ ದಾನ ಮಾಡುತ್ತಾರೆ ಹಾಗೂ ಮನುಷ್ಯರು ಶಿವಾರ್ಪಣೆ ಎಂದು ಭಕ್ತಿ ಮಾರ್ಗದಲ್ಲಿ ದಾನ ಮಾಡುತ್ತಾರೆ.
ಭಕ್ತಿಯಲ್ಲಿ ಮನುಷ್ಯರು ಪರೋಕ್ಷವಾಗಿ ದಾನ ಪುಣ್ಯ ಮಾಡುತ್ತಾರೆ, ಅದರ ಫಲ ಸಿಗುತ್ತದೆ. ಕರ್ಮ ಅಕರ್ಮ ವಿಕರ್ಮದ ರಹಸ್ಯ ಪರಮಾತ್ಮನೇ ಬಂದು ತಿಳಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಂತಹ ಕರ್ಮ ಮಾಡುತ್ತೇವೆ ಅದಕ್ಕೆ ಪ್ರತಿಯಾಗಿ ಅಲ್ಪ ಕಾಲದ ಸುಖವೂ ಸಿಗುತ್ತದೆ. ಪರಮಾತ್ಮನೇ ಬಂದು ಕರ್ಮದ ರಹಸ್ಯ ಹೇಳಿಕೊಡುವರು. ಸತ್ಯುಗದಲ್ಲಿ ಎಂದೂ ಯಾರೂ ಕೆಟ್ಟ ಕರ್ಮ ಮಾಡುವುದಿಲ್ಲ. ಓಂ ಶಾಂತಿ.